ಬಹಳ ವಿಶಾಲ ಹೃದಯದ ಕಲೆ ತಮ್ಮದು. ಈಗಲೂ ಸಹ ಈ ಇಳಿ ವಯಸ್ಸಿನಲ್ಲೂ ಸಹ ವೇದವನ್ನು ಇನ್ನೊಬ್ಬರಿಗೆ ಕಲಿಸಿಕೊಡುವಂಥ ನಿಟ್ಟಿನಲ್ಲಿ ತಮ್ಮ ಆಸಕ್ತಿಯನ್ನು ನೋಡಿದಾಗ ನಮಗೆಷ್ಟು ಅಭಿಮಾನ ತುಂಬಿ ಬರುತ್ತೆ. ಅಂದರೆ ಇವತ್ತು ಬಿ ವಿ ಮಧುವಣ್ಣ ಅವರು, ಶ್ರೀಪಾದ ಸರ್ ಅವರು, ನಾನು ಏಕೆಂದರೆ ಕಂಡ ಪ್ರತ್ಯಕ್ಷವಾಗಿರ್ತಕ್ಕಂಥ ಒಂದು ಇದು ಎಷ್ಟು ಸೈಲೆಂಟ್ ಆಗ್ತಾರೆ ಅಂತಂದರೆ, ಪ್ರಕಾಶ್ ಒಂದು 10 ನಿಮಿಷ ಈ ಹೊರಗಡೆ ಇರಿ ಸರ್ ಜೊತೆ ನಾನು ಸ್ವಲ್ಪ ಆಮೇಲೆ ನಂತರ ಆ ವೇದ ಕಲ್ತಿದ್ದನ್ನು ಸಾರ್ ನೋಡಿ ಹಿಂಗೆ ಹೇಳ್ಕೊಡ್ತಾರೆ. ಅವ್ರು ಕಲಿಯೋವರೆಗೂ ಬಿಡಲ್ಲ, 10 ಸಲ ಬರಿಬೇಕು ಅಂತಂತಾರೆ ಅಂತಕ್ಕಂಥದ್ದು ನನಗೆ ಬಹಳ ಹೆಮ್ಮೆ ತಂದಂಥ ವಿಚಾರ ಸರ್. ಆಮೇಲೆ ತಮ್ಮ ಬಾಳಿನಲ್ಲಿ ನಡೆದಿರ್ತಕ್ಕಂಥ ಅನೇಕ ಘಟನೆಗಳನ್ನು ದೃಷ್ಟಾಂತಗಳ ಮುಖೇನ ತಾವು ಹೃದಯ ಬಿಚ್ಚಿ ಹೇಳಿದ್ದೀರ. ಆಮೇಲೆ ಜೊತೆಗೆ ತಮಗೆ ಒಂದು ಸರ್ ಅವ್ರನ್ನ ಕೈ ಹಿಡಿದು ಇಷ್ಟು ದೂರ ಸುದೀರ್ಘವಾದಂಥ ಪಯಣವನ್ನು ನೀವು ಮಾಡಿದ್ದೀರ. ನಿಮ್ಮ ದೃಷ್ಟಿಯಲ್ಲಿ ಸರ್ ಹೇಗೆ ಏನನ್ಸುತ್ತೆ ಅಂತಕ್ಕಂಥ 2 ಮಾತುಗಳನ್ನು, ಮನದಾರದ ಮಾತನ್ನು ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಅವರು ನನಗೆ ಮೊದಲು ಮದುವೆಯಾದಾಗ ನಮ್ಮ ಮನೆಯಲ್ಲಿ ತುಂಬಾ ಕಷ್ಟ, ಕೆಲಸಗಳೆಲ್ಲ ತುಂಬಾ ಇತ್ತು. ಅಡಿಕೆ ಚೇಳಿ ಎಲ್ಲ ಮಾಡೋರು, ತೋಟದಲ್ಲಿ ಕೆಲಸ ಮಾಡ್ಕೊಂಡು ಅಗಸೆ ಎಲ್ಲ ಕೂಡ ಕಲಿತಿದ್ದಾರೆ. ಅದೇ ಮಾಡ್ಕೊಂಡು ಬೆಳವಾಡಿಗೆ ಹೋಗ್ತಾ ಇದ್ರು, ತೋಟಕ್ಕೆ ಹೋಗಿ ಬರೋದು, ತುಂಬಾ ಟೆನ್ಷನ್ ಇರೋದು ಕೆಲಸಗಳು. ಇಷ್ಟು ಮಧ್ಯೆ ಅವ್ರು ನನಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆಯ್ತು. ಆಮೇಲೆ ವಿದ್ಯೆ ಓದುದು, ಮಂತ್ರಿಗಳು ಅಷ್ಟೇ. ಅವರು ಸಂಜೆ ಬಂದು ಅಷ್ಟೊತ್ತಾದ್ರು ಇಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆಯೋ ವೇದ ಮಂತ್ರ ಹೇಳಕ್ಕೆ ಎಲ್ಲ ಕೂರಿಸ್ಕೊಂಡು ಹೇಳೋರು, ಹೇಳ್ಕೊಡೋರು. ಹಾಗಾಯ್ತಾ. ಆಮೇಲೆ ನಮಗೂ ಅಷ್ಟೇ, ನಾವ್ ಏನ್ ಕಲಿಬೇಕು, ನಮ್ಮನೆ ಸ್ವಲ್ಪ ಹಾಡು ಇದೆಲ್ಲ ಜಾಸ್ತಿ. ನಮ್ಮನೆ ನಮ್ ದೊಡ್ಡಪ್ಪ ಚಿಕ್ಕಪ್ಪ ನಮ್ ತಂದೆ ಸಾಹಿತಿಗಳು ಅಂತ ಎಲ್ಲ ಅವರು ತುಂಬಾ ಪ್ರೋತ್ಸಾಹ ಕೊಡೋರು. ಮನೇಲಿ ಅಷ್ಟೇ ಇಷ್ಟೊಂದು ಕೆಲಸ ಇರುದಲ್ಲ, ನಮ್ಮ ನಾದಿರು ನಮ್ಮ ಅತ್ತೆ ಇರ್ಬೋದು, ನಮಗೆ ತುಂಬಾ ಅವರು ಸಪೋರ್ಟ್ ಮಾಡೋರು, ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು. ಫಸ್ಟ್ ಬಂದ ನಮ್ಗೆ ಕೆಲಸಗಳು ನೋಡ್ಬಿಟ್ಟೆ ಭಯ ಆಗುದು. ತುಂಬಾ ಅಡಿಕೆ ಕೆಲಸ ಅಂದ್ರೆ ಇವನಷ್ಟು ನಮಗ ಆಳ್ ಸಿಗ್ತಾ ಇರ್ಲಿಲ್ಲ. ಮನೆಯವರು ಇವ್ರ ತಂಗಿ ತುಂಬಾ ಸಪೋರ್ಟ್ ಮಾಡಿದ್ರು. ಎತ್ತದು ಇದೆಲ್ಲ ಅಡಿಕೆ ಚಾಪೆ ಪ್ರತಿಯೊಂದು ಹಾಕಿರೋದು ಎಲ್ಲ ಇತ್ತು. ನಾನು ನೋಡಿದ್ರೆ ಹ್ಯಾಗ್ ಮಾಡೋದಪ್ಪ ಅಂತ ಕಣ್ಣಲ್ಲಿ ನೀರು ತುಂಬಿಡುದು. ಇವರು ತುಂಬಾ ಸಪೋರ್ಟ್ ಮಾಡ್ಬಿಟ್ಟು ನನಗೆ ತುಂಬಾನೇ ಸಹಕಾರ ಕೊಟ್ಟಿದ್ದಾರೆ. ಮಕ್ಕಳು ವಿದ್ಯಾಭ್ಯಾಸಕ್ಕಾದ್ರೂ ಅಷ್ಟೇನೆ, ಎಲ್ಲಿಗಾದ್ರೂ ಅವ್ರನ್ನ ಕರ್ಕೊಂಡು ಹೋಗೋದು ಮಾಡೋದು ಪ್ರತಿಯೊಂದಕ್ಕೂ ಅವರು ಶಾಲೆ ಕಾರ್ಯಕ್ರಮ ಎಷ್ಟು ಕೆಲಸ ಇದ್ರು ಬಿಟ್ಬಿಟ್ಟು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ತುಂಬಾ ಸಿಟ್ಟು ಮಾಡ್ಬಿಡಾರು, ತಕ್ಷಣ ಬೇಜಾರಾಗ್ಬಿಡುದು. ಕಾರಣ ಇರುದಲ್ಲ, ಆದ್ರೆ ಮನಸ್ಸು ಹೃದಯ ತುಂಬಾ ಒಳ್ಳೇದು. ಆಮೇಲೆ ಅವ್ರಿಗೆ ಒಂದು ಸುಳ್ಳು ಹೇಳ್ಬಾರ್ದು, ಸುಳ್ಳು ಒಂದು, ಆಮೇಲೆ ಕಳ್ತನ ಸುಳ್ಳು ಇದೇನು ಇದ್ ಮಾಡ್ತೇನೆ. ಎಂಥದೇ ಇದಾದ್ರು ಎಷ್ಟೇ ಇಂಥ ಪರಿಸ್ಥಿತಿ ಸತ್ಯನೇ ಹೇಳ್ಬೇಕು. ಹೀಗಾಗಿ ಆಮೇಲೆ ನನಗೆ ಗೊತ್ತಾಯ್ತು, ತುಂಬಾ ಸಿಟ್ಟು ಮಾಡಲ್ಲ, ತುಂಬಾ ಬೇಜಾರಾಗ್ಬಿಡುದು. ಆಮೇಲೆ ಅವರೇ ಸಮಾಧಾನ ಮಾಡೋದು. ಅಷ್ಟು ಸಿಟ್ಟಿದ್ರೆ ಇಷ್ಟು ಒಳ್ಳೆತನ ಇರೋದು. ಆಮೇಲೆ ತಮ್ಮ ಮನೆಗೋಸ್ಕರ, ಹೆಂಡತಿ ಮಕ್ಕಳಿಗೋಸ್ಕರ ಇಷ್ಟು ಕಷ್ಟಪಟ್ಟು ದುಡ್ದು ಎಷ್ಟು ಆಸ್ತಿ ಮಾಡಿದ್ರು. ಯಾಕೊತ್ತ ನಮ್ಮ ಮಾವನವ್ರ ಕಾಲದಲ್ಲಿ ಅವ್ರು ತುಂಬಾ ಕಷ್ಟ ಇತ್ತು. ಅವಾಗ ಅಷ್ಟು ಮಾಡೋಕ್ಕಾಗದೆ ಹೋದ್ರೆ ಇವ್ರು ನಮಗೋಸ್ಕರ ಬೇಕಾದಷ್ಟು ಆಸ್ತಿ ಮಾಡಿದ್ದಾರೆ. ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಮಕ್ಕಳನ್ನಾದ್ರೂ ಅಷ್ಟೇ, ಅವರು ನೋಡಿ ಬೇಗ ತಕ್ಷಣ ರೇಗ್ಬಿಟ್ರೆ ಮಗಳೇ ಆಯ್ತು ಅಷ್ಟು ಹೆದರ್ ಬಿಡೋರು. ಆಮೇಲೆ ನಮ್ಮಪ್ಪ ಎಂತವ್ರು ಅಂತ ಅರ್ಥವಾಗ್ಬಿಟ್ಟು ಸಿಟ್ಟು ಮಾಡಿದ್ರು ಮನಸ್ಸು ಹೃದಯ ಹೊರಗಿನ ಪ್ರಪಂಚ ಹೇಗಿರುತ್ತಲ್ವ, ಹಾಗಾಗಿ ಇಷ್ಟು ನಿಭಾಯಿಸಿದ್ದಾರೆ, ಎಷ್ಟು ಆಸ್ತಿ ಮಾಡಿದ್ದಾರೆ. ಈಗಲೂ ಮೊನ್ನೆನೂ ಮಗ ಇವರು ಸೇರಿ ಮನೆ ತಗೊಂಡ್ರು, ಹೆಚ್ಚು ಮಟ್ಟಲ್ಲಿ ಮಗಳಿಗೊಂದು ಕೊಟ್ರು, ಸೈಟ್ಗಳು ತಗೊಂಡ್ರು, ಇಲ್ಲಿ ತೋಟಗಳು ತಗೊಂಡ್ರು. ನನಗೆ ಬೇಕಾದಷ್ಟು ಮಾಡಿದ್ದಾರೆ. ಯಾರಿಗಾದ್ರೆ ಮೊದ್ಲೆಲ್ಲ ಮೊದ್ಲು ಚಿಕ್ಕ ವಯಸ್ಸಲ್ವಾ, ಒಡವೆ ಅದೇ ಮುಖ್ಯ ಅಂತ ಅನ್ಸುದು. ಆಮೇಲೆ ಗೊತ್ತಾಯ್ತು ಒಡವೆಗಿಂತ ಪ್ರೀತಿ ವಿಶ್ವಾಸ. ಇಷ್ಟು ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ತಗೊಂಡಿದಾರಲ್ಲ. ಎಂಥ ಕಷ್ಟದಲ್ಲಿದ್ದು ಮೇಲೆ ಎದ್ದು ಬಂದೆ ಫಸ್ಟ್ ಬಂದಾಗ ನನಗೆ ಹೇಳೋರು, ಇಲ್ಲಿ ಸುತ್ತಮುತ್ತ ಅವ್ರು ಬೆಳೆದ ವಾತಾವರಣ ತುಂಬಾ ಬಡತನ ಇತ್ತು, ತುಂಬಾ ಕಷ್ಟ ಇತ್ತು, ಬೇಕಾದಷ್ಟು ಇಲ್ಲ ದಾಯಾದಿಗಳಲ್ಲ, ಎಷ್ಟು ಅವಮಾನ ತಡ್ತಾರೆ. ಫಸ್ಟ್ ಮದುವೆ ಮಾಡೋದು ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರು ಹೇಳ್ತಾ ಇದ್ರೆ ನಾನು ಅಳ್ತಾ ಇದ್ದೆ. ಅವ್ರು ಫಸ್ಟ್ ಮದುವೆ ಮಾಡೋದು ಕರೆಕ್ಟ್ ಆಗಿ ಆಗಿದ್ದ ಅವಮಾನಗಳು, ಕಷ್ಟಗಳು, ದುಡ್ಡು ತುಂಬಾ ಕಷ್ಟ. ಅವಾಗ ₹1 ಇದ್ರೆ ₹100 ಬೇರೆ ಅಲ್ವಾ. ಫಸ್ಟ್ ನನಗೆ ಸೀರೆಗಳು ಇದೆಲ್ಲ ಇವತ್ತೆ ಕೊಡ್ತಾ ಇಲ್ವಲ್ಲ, ಆಸೆ ತುಂಬಾ ಅವಾಗ ಚಿಕ್ಕ ವಯಸ್ಸಲ್ಲ ಆಸೆ ಇರೋದು. ಆಮೇಲೆ ಅರ್ಥ ಹೋಗ್ತಿರೋ ಎಷ್ಟು ಬೆಲೆ ಇರುತ್ತಲ್ಲ, ದುಡಿಯೋದು ಕಷ್ಟ. ದುಡಿಯೋದು ಅಷ್ಟು ಒಂದೊಂದು ನಿಮಿಷಕ್ಕೂ ದುಡಿಮೆಯಿಂದ ಹೋರಾಡಿದ್ದಾರೆ. ಅದೇ ವಿದ್ಯೆ, ಅವನಿಗೆ ತುಂಬಾ ವಿದ್ಯೆ ಕಲಿಸ್ಬೇಕು ಅಂತ ತುಂಬಾ ಆಸೆ. ಅದೊಂದು ಉತ್ಕಟವಾದಂತ ಬಯಕೆ ಅವನು. ಇದು ಅರಿವು ನೀರಾಗಬೇಕು, ನಿಂತ ನೀರಾಗಬಾರ್ದು.
ಅಂತ. ಹೌದು, ಹೌದು. ಅವರು ಮನೇಲಿ ಅಷ್ಟೇ ತಿಂಡಿ ಊಟ ಮಾಡ್ಲಿ ಬಿಡ್ಲಿ ಫಸ್ಟ್ ಮಂತ್ರ ಹೇಳ್ಕೊಡುದು. ಅಥವಾ ಮಂತ್ರ ಒಂದು ಅಂತಲ್ಲ, ಮಕ್ಕಳಿಗೆ ಇಲ್ಲೂ ಅಷ್ಟೇ. ಆಮೇಲೆ ಇಲ್ಲಿ ಇದನ್ನ ಮಾಡೋದು ರಿಟೈರ್ಡ್ ಆದ್ಮೇಲೆ ಅವರು ಬರಡೆಲ್ಲ ಕೂತ್ಕೊಳ್ಳಿಲ್ಲ. ಇಲ್ಲಿ ಹೈಸ್ಕೂಲ್ಗೆ ಹೋಗಲ್ಲ, ಫ್ರೀಯಾಗಿ 1 ವರ್ಷ ಇನ್ನೂ ಜಾಸ್ತಿ ಅನ್ನೋದ ಪಾಠ ಮಾಡಿದ್ದಾರೆ, ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾರೆ. ನೀನು ನನ್ನನ್ನ ಟೀಚರ್ ನಂದು ಹಿಂದೆ